ಎಲ್ಲ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಾಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಈ 50 ಪ್ರಶ್ನೆಗಳಿಗೆ ನಿಮ್ಮ ಜೀವನದ ಬದಲಾವಣೆಗೆ ಯಶಸ್ಸನ್ನು ತಂದುಕೊಡಲಿ ಅಂತ ಹೇಳ್ತಾ, ಇವತ್ತು 5ನೇ ದಿನ ಭಾಗ 5. ಸೊ ಇವತ್ತಿನ ಸರಣಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಸ್ಫೂರ್ತಿಯ ನುಡಿಗಳನ್ನು ತಂದಿದ್ದೀನಿ. ಫಸ್ಟು ಇದು ಬೇಕಾ ಬೇಡ ಅಂತ ಮುಂದಿನ ವಿಡಿಯೋದಲ್ಲಿ ಇದನ್ನು ಹೇಳಬೇಕಾ ಬೇಡ ಅಂತ ಹೇಳಿ, ಅಂತಂದರೆ ಬೇರೆ ಬೇರೆ ರೀತಿಯ ಸ್ಫೂರ್ತಿಯ ನುಡಿಗಳನ್ನು ತರ್ತಾ ಇರ್ತೀನಿ. 1 ನಿಮಿಷ ಕಾಲಾವಧಿ ಅಷ್ಟೇ. ಆಮೇಲೆ ಕ್ವಶನ್ ಆನ್ಸರ್ನ ಕಂಟಿನ್ಯೂ ಮಾಡ್ತೀನಿ. ಪೊಲೀಸ್ ಯೂನಿಫಾರ್ಮ್ ಧರಿಸಬೇಕು, ದೇಶದ ಸೇವೆ ಮಾಡಬೇಕು ಮತ್ತು ಹೆತ್ತವರ ಮುಖದಲ್ಲಿ ಹೆಮ್ಮೆಯ ನಗು ನೋಡಬೇಕು ಎನ್ನುವ ನಿಮ್ಮ ಕನಸು ಸಾಮಾನ್ಯವಾದದ್ದಲ್ಲ. ಈ ಕನಸಿನ ಹಿಂದೆ ನಿಮ್ಮ ರಾತ್ರಿಗಳ ನಿದ್ದೆ ಇಲ್ಲದ ಕಠಿಣ ಪರಿಶ್ರಮವಿದೆ. ನೆನಪಿಡಿ, ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಸಿಗುವ ಅದೃಷ್ಟವಲ್ಲ, ಅದು ಪ್ರತಿದಿನ ನೀವು ಜ್ಞಾನಕ್ಕಾಗಿ ಇಡುವ ಸಣ್ಣ ಸಣ್ಣ ಹೆಜ್ಜೆಗಳ ಫಲಿತಾಂಶ. ಓದುವಾಗ ದಣಿವಾಗಬಹುದು, ಹತಾಶೆಯಾಗಬಹುದು, ಸುತ್ತಮುತ್ತಲಿನ ಜನರಿಂದ ನಕಾರಾತ್ಮಕ ಮಾತುಗಳು ಕೇಳಿ ಬರಬಹುದು. ಆದರೆ ನೆನಪಿಡಿ, ನಿಮ್ಮ ಇಂದಿನ ಕಠಿಣ ಪರಿಶ್ರಮವೇ ನಿಮ್ಮ ನಾಳಿನ ಭವಿಷ್ಯದ ಬೆಳಕು. ಸೋಲಿಗೆ ಹೆದರಬೇಡಿ, ಏಕೆಂದರೆ ಪ್ರತಿ ಸೋಲು ನಿಮ್ಮ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನು ಗೆಲುವಿನ ಹತ್ತಿರ ಕೊಂಡೊಯ್ಯುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನೀವು ಖಂಡಿತವಾಗಿಯೂ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರಿ ಅಂತ ಹೇಳ್ತಾ ಒಂದು ಮಾತು ಹೇಳ್ತೀನಿ. ಖಾಕಿ ಯೂನಿಫಾರ್ಮ್ ಎನ್ನುವುದು ಕೇವಲ ಉಡುಪಲ್ಲ ಸ್ನೇಹಿತರೆ, ಅದು ನಿಮ್ಮ ಶ್ರಮಕ್ಕೆ ಸಿಗುವ ಅತ್ಯುನ್ನತ ಗೌರವ ಅಂತ ಹೇಳ್ತಾ ಇವತ್ತು 50 ಪ್ರಶ್ನೆಗಳ ಕಡೆ ಹೋಗೋಣ. ಮೊದಲನೇದಾಗಿ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸದ ಮೇಲಿನ ಪ್ರಶ್ನೆಗಳನ್ನು ನೋಡೋಣ. ಕದಂಬ ವಂಶದ ಸ್ಥಾಪಕ ಯಾರು ಮತ್ತು ಅವರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ, ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಮತ್ತು ಅವರ ರಾಜಧಾನಿ ಬನವಾಸಿಯಾಗಿತ್ತು. ಪ್ರಸಿದ್ಧ ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ದೊರೆತಿದೆ ಅಂತ ಕೇಳಿದರೆ, ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ದೊರಕಿದೆ, ಬೇಲೂರು ತಾಲೂಕು. ಇದು ಕನ್ನಡದ ಮೊದಲ ಶಾಸನ ಆಗಿತ್ತು. ಲೋಕಹಿತವಾದಿ ಎಂದು ಪ್ರಸಿದ್ಧರಾಗಿದ್ದ ಭಾರತೀಯ ಸಮಾಜ ಸುಧಾರಕರು ಯಾರಂತ ಕೇಳಿದರೆ, ಗೋಪಾಲ್ ಹರಿ ದೇಶ್ಮುಖ್ ಅವರು. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಹಂಪಿ ಪ್ರವಾಸ ಕೈಗೊಂಡ ಇಟಲಿಯ ಪ್ರವಾಸಿಗ ಯಾರಂತ ಕೇಳಿದರೆ, ನಿಕೋಲೋ ಕಾಂಟಿ ಅವರು. ಕ್ರಿಸ್ತಶಕ 1420ರಲ್ಲಿ. ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಯಾವುದಂತ ಕೇಳಿದರೆ, ಕ್ರಿಸ್ತಶಕ 1347. ಸ್ಥಾಪಕ ಯಾರಪ್ಪ ಅಂತಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅವರು. ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದರೆ, ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು. ದ್ವಿತೀಯ ಜೈನ್ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತಂದರೆ, 2ನೇ ಜೈನ್ ಸಮ್ಮೇಳನ ಎಲ್ಲಿ ನಡೆಯಿತು? ವಲ್ಲಭಿಯಲ್ಲಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ದಾದಾಬಾಯಿ ನವರೋಜಿ ಅವರನ್ನು. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು ಯಾವ ಕೋಟೆಯಲ್ಲಿ ನಡೆಯಿತು? ರಾಯಗಢ ಕೋಟೆಯಲ್ಲಿ. ಯಾವಾಗಪ್ಪ ಅಂತಂದರೆ ಕ್ರಿಸ್ತಶಕ 1474ರಲ್ಲಿ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ ಮೈಸೂರಿನ ದಿವಾನರು ಯಾರಂತ ಕೇಳಿದರೆ, ರಂಗಾಚಾರ್ಲು. ರಂಗಾಚಾರ್ಲು ಅವರು. ಯಾವಾಗಪ್ಪ ಅಂತಂದರೆ 1881ರಲ್ಲಿ. ಈಗ ಭಾರತದ ಸಂವಿಧಾನ ಮತ್ತು ರಾಜಕೀಯ ಬಗ್ಗೆ ನೋಡೋಣ. ಭಾರತದ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳು ಆರ್ಟಿಕಲ್ಸ್ ಇದ್ದವು ಅಂತ ಕೇಳಿದರೆ, 395 ಅನುಚ್ಛೇದಗಳು ಮತ್ತು 8 ಅನುಸೂಚಿಗಳಿದ್ದವು. ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕಂತಂದ್ರೆ, ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ಅಥವಾ ಉಪಸಭಾಪತಿಗೆ ನೀಡಬೇಕು. ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಸಂವಿಧಾನದ ವಿಧಿ ಯಾವುದಂತ ಕೇಳಿದರೆ, 352ನೇ ವಿಧಿ. ಯುದ್ಧ ಅಥವಾ ಬಾಹ್ಯ ಆಕ್ರಮಣದ ಸಮಯದಲ್ಲಿ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ? ಆಯಾ ರಾಜ್ಯದ ರಾಜ್ಯಪಾಲರು ಮಾಡುತ್ತಾರೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸುತ್ತದೆ? 32ನೇ ವಿಧಿ. ಹೈಕೋರ್ಟ್ನ 226ನೇ ವಿಧಿಯ ಅಡಿಯಲ್ಲಿ ಹೊರಡಿಸುತ್ತದೆ. ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ನಿಯಮಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಜರ್ಮನಿ. ಭಾರತದ ಮತದಾನ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ? ರಾಜಕೀಯ ಅಥವಾ ಸಂವಿಧಾನಿಕ ಹಕ್ಕು. ವಿಧಿ 326. ಭಾರತದ ಮೊದಲ ರಾಷ್ಟ್ರಪತಿ ಯಾರಾಗಿದ್ದರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು. ಸಂವಿಧಾನದ 73ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ಪಂಚಾಯತ್ ರಾಜ್ ವ್ಯವಸ್ಥೆ. 1992ರಲ್ಲಿ. ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು? ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು? ಗುಲ್ಜರಿಲಾಲ್ ನಂದಾ. ಭೂಗೋಳಶಾಸ್ತ್ರದ ಬಗ್ಗೆ ನೋಡೋಣ. ಈಗ ಭೂಗೋಳಶಾಸ್ತ್ರದ ಮೇಲೆ ಬರುವಂಥ ಕ್ವಶನ್ಗಳನ್ನು. ಭಾರತದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ ಒಡಿಶಾ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತವಿದೆ? ಬೆಳಗಾವಿ ಜಿಲ್ಲೆ. ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಇದು. ವಿಶ್ವದ ಅತಿ ದೊಡ್ಡ ದ್ವೀಪಕಲ್ಪ ಯಾವುದು ಅಂತ ಕೇಳಿದರೆ ಅರೇಬಿಯನ್ ದ್ವೀಪಕಲ್ಪ. ಭಾರತದ ಯಾವ ರಾಜ್ಯದಲ್ಲಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವಿದೆ? ಪಶ್ಚಿಮ ಬಂಗಾಳ. ಇದು ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿಯಾಗಿದೆ. ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದರೆ ರಷ್ಯಾ. ತುಂಗ ಮತ್ತು ಭದ್ರಾ ನದಿಗಳು ಎಲ್ಲಿ ಒಟ್ಟಿಗೆ ಸೇರಿ ತುಂಗಭದ್ರಾ ನದಿಯಾಗುತ್ತವೆ? ಕುಡಲಿ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸಾರಜನಕ. ಎಷ್ಟಿರುತ್ತೆ? 78% ಇರುತ್ತೆ.
ಭೂಮಿಯ ಆಂತರಿಕ ಪದರಗಳಲ್ಲಿ ಒಂದಾದ ಸೈಲ್ ಯಾವುದರಿಂದ ಮಾಡಲ್ಪಟ್ಟಿದೆ? ಸಿಲಿಕಾ ಮತ್ತು ಅಲ್ಯೂಮಿನಿಯಂ. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದಂತ ಕೇಳಿದರೆ ಕೇರಳ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಭತ್ತದ ಕಣಜ ಎಂದು ಕರೆಯಲಾಗುತ್ತದೆ? ಕೊಪ್ಪಳ ಜಿಲ್ಲೆಯನ್ನು. ಗಂಗಾವತಿ ಭಾಗ ಇರುತ್ತಲ್ಲ, ಕೊಪ್ಪಳ ಜಿಲ್ಲೆ ಅದು. ಸಾಮಾನ್ಯ ವಿಜ್ಞಾನ ಬಗ್ಗೆ ನೋಡೋಣ. ಮಾನವನ ದೇಹದಲ್ಲಿ ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ಸ್ಪಿಗ್ಮೋಮಾನೋಮೀಟರ್. ಓಕೆ, ಸ್ವಲ್ಪ ಉಚ್ಚಾರಣೆಯಲ್ಲಿ ಅಡೆತಡೆಗಳಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ವವ್ಯಾಪಿ ದಾನಿ ಅಂತಂದರೆ ಯೂನಿವರ್ಸಲ್ ಡೋನರ್ ಎಂದು ಯಾವ ರಕ್ತದ ಗುಂಪನ್ನು ಕರೆಯಲಾಗುತ್ತದೆ? ಓ ರಕ್ತದ ಗುಂಪು. ಡೆಂಗ್ಯೂ ಜ್ವರವು ಯಾವ ಸೊಳ್ಳೆಯ ಕಡಿತದಿಂದ ಹರಡುತ್ತದೆ? ಇಡಿಸ್ ಈಜಿಪ್ಟ್. ಗಿಡಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು? ಜೈಲಮ್. ವಜ್ರ ಮತ್ತು ಗ್ರಾಫೈಟ್ ಇವು ಯಾವ ಧಾತುವಿನ ಬಹುರೂಪಗಳಾಗಿವೆ? ಕಾರ್ಬನ್. ಗಾಳಿಯಲ್ಲಿ ಧ್ವನಿಯ ವೇಗ ಸೆಕೆಂಡಿಗೆ ಸುಮಾರು ಎಷ್ಟಿರುತ್ತದೆ? 343 ಮೀಟರ್ ಪರ್ ಸೆಕೆಂಡ್. ಕಣ್ಣಿನ ದೋಷವಾದ ಸಮೀಪದೃಷ್ಟಿ ದೋಷವನ್ನು ನಿವಾರಿಸಲು ಯಾವ ಮಸೂರವನ್ನು ಬಳಸಲಾಗುತ್ತದೆ? ನಿಮ್ನ ಮಸೂರ. ಬೆಂಕಿಯನ್ನು ನಂದಿಸಲು ಬಳಸುವ ಪ್ರಮುಖ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ತಂಬಾಕಿನಲ್ಲಿರುವ ಹಾನಿಕಾರಕ ರಾಸಾಯನಿಕ ವಸ್ತು ಯಾವುದು? ನಿಕೋಟಿನ್. ಬಲ್ಬ್ಗಳಲ್ಲಿ ಬಳಸಲಾಗುವ ಫಿಲ್ಮೆಂಟ್ ಯಾವ ಲೋಹದಿಂದ ಮಾಡಲ್ಪಟ್ಟಿದೆ? ಟಂಗ್ಸ್ಟನ್. ಪೊಲೀಸ್ ಇಲಾಖೆ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ನೋಡೋಣ. ಭಾರತದಲ್ಲಿ ಸೈಬರ್ ಕಾನೂನುಗಳನ್ನು ನಿಯಂತ್ರಿಸುವ ಕಾಯ್ದೆ ಯಾವುದು? ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪೊಲೀಸ್ ಇಲಾಖೆ ಯಾವ ಶ್ರೇಣಿಗೆ ಸೇರುತ್ತದೆ? ಗ್ರೂಪ್ ಸಿ. ಕರ್ನಾಟಕದ ಸಶಸ್ತ್ರ ಪೊಲೀಸ್ ಪಡೆಯನ್ನು ಏನೆಂದು ಕರೆಯುತ್ತಾರೆ? KSRP, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ವಿಸ್ತೃತ ರೂಪವೇನು? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ವಿಶ್ವ ಏಡ್ಸ್ ದಿನವ ಪ್ರತಿ ವರ್ಷ ಯಾವಾಗ ಆಚರಿಸ್ತಾರೆ ಕೇಳಿದಾರೆ? ಸೊ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತಾರೆ. ಪ್ರತಿಷ್ಠಿತ ಪಂಪ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಿಂದ ನೀಡಲಾಗುತ್ತದೆ? ಸಾಹಿತ್ಯ ಕ್ಷೇತ್ರಕ್ಕೆ ಪಂಪ ಪ್ರಶಸ್ತಿ ನೀಡಲಾಗುತ್ತದೆ. ಆಪರೇಷನ್ ಫ್ಲಡ್ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಹಾಲು ಉತ್ಪಾದನೆಗೆ. ಭಾರತದ ಮೊದಲ ಬಾಹ್ಯಾಕಾಶಯಾನಿ ಯಾರು? ರಾಕೇಶ್ ಶರ್ಮಾ, 1984. ಪ್ರಸಿದ್ಧ ಗೋಲ್ಕೊಂಡ ಕೋಟೆ ಯಾವ ರಾಜ್ಯದಲ್ಲಿದೆ? ಹೈದರಾಬಾದ್. ಭಾರತದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ಕೇಳಿದರೆ ಫೆಬ್ರವರಿ 28. ಓಕೆ, ಈ ಪ್ರಶ್ನೆಗಳು ನಿಮಗೆ ಹೇಗೆ ಅನಿಸಿದ್ವು ಅಂತ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಿಮಗೆ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನಿಸಿದರೆ, ಸೊ ಚೆನ್ನಾಗಿದೆ ಅನಿಸಿದರೆ ಕಂಟಿನ್ಯೂ ಮಾಡಿ ಅಂತ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ಬೇಡ ಅಂಥೇಳಿ ಸೊ ನಾನು ಪಾಸ್ ಮಾಡಿ ಮತ್ತು ಬೇರೆ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ನೋಟ್ಸ್ ಏನಾದರೂ ಬೇಕಾಗಿದ್ದರೆ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡೋಣ, ಸೊ ಶೇರ್ ಮಾಡೋಣ. ಸೊ ನಿಮಗೆ ಬೇಕಾಗಿದ್ದರೆ ಮಾತ್ರ ಸೊ ಅನಾವಶ್ಯಕವಾಗಿ ಶೇರ್ ಮಾಡ್ತಾ ಗ್ರೂಪಲ್ಲಿ ಮತ್ತು ಸ್ಟೋರೇಜ್ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ತುಂಬೋದು ಬೇಡ ಅಂತ ಹೇಳ್ತಾ, ನಿಮಗೆ ಬೇಕಾದರೆ ಮಾತ್ರ ಹೇಳಿ, ಸೊ ನಾನು ಶೇರ್ ಮಾಡಿ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಹಾಕ್ತಾಯಿರ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದನೆಗಳು, ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು.